ರೈತ ವಿರೋಧಿ ಬೆಸ್ಕಾಂಗೆ ಗ್ರಾಹಕ ವಿರೋಧಿ ಬೆಸ್ಕಾಂಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕರೆಂಟ್ ಅಂತೆ ಕರೆಂಟು ಕರೆಂಟ್ ಅಂತೆ ಕರೆಂಟು ಕರೆಂಟ್ ಅಂತೆ ಕರೆಂಟು ಎಲ್ಲಿವರೆಗೂ ಹೋರಾಟ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕೊಡಿ ಕೊಡಿ ಗಾಳಿ ಬೆಳಕು ಗಾಳಿ ಬೆಳಕು ಗಾಳಿ ಬೆಳಕು ಬೇಕೇ ಬೇಕು ಬೇಕೇ ಬೇಕು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ದಾರೆ, ಆದ್ರೆ ವಿದ್ಯುತ್ ಸರಬರಾಜು ಕೊಟ್ಟಿಲ್ಲ. ಈಗಾಗಲೇ ಅವರು ವಾಸನೂ ಮಾಡಂಗಿಲ್ಲ, ಬಾಡಿಗೆನೂ ಕೊಡಂಗಿಲ್ಲ. ಈ ರೀತಿ ಆಗ್ಬಿಟ್ಟು ಗ್ರಾಹಕರು ಪರದಾಡ್ತಾ ಇದ್ದಾರೆ. ಸಾಮಾನ್ಯ ರೈತರಿಗೆ ವಿದ್ಯುತ್ ಸರಬರಾಜಿಲ್ಲ, IP ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಕೊಡ್ತಾ ಇಲ್ಲ. ಈಗ ನಮ್ಮ ರೈತರು, ಸಣ್ಣ ಪುಟ್ಟ ರೈತರು ಅವರೇ ಕಂಬ ವೈರ್ಗಳನ್ನ ಹಾಕೊಂಡು ಅವರೇ ಕೆಲಸ ಮಾಡ್ಕೊಂತೀವಿ ಅಂದ್ರೂ ಕೂಡ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಈ ಎಲ್ಲ ವಿಚಾರಗಳನ್ನ ಒಳಗೊಂಡು ಸಾರ್ವಜನಿಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಇವತ್ತು ಒಂದು ಬೃಹತ್ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೆಸ್ಕಾಂನಲ್ಲಿ ಅನೇಕರು ಡೆಪಾಸಿಟ್ ಅನ್ನ ಕಟ್ಟಿ ಕಾರ್ಯಾದೇಶನ ತಗೊಂಡು ಮನೆಗಳನ್ನ ಲೈಸೆನ್ಸ್ ತಗೊಂಡು ಮನೆ ಕಟ್ಟಿದ್ದಾರೆ. ಅಂತ ವ್ಯಕ್ತಿಗಳು ಕೂಡ ವಿದ್ಯುತ್ ಸರಬರಾಜು ನೀಡ್ತಾ ಇಲ್ಲ. ಇದು ತುಂಬಾ ದುರಂತಮಯವಾದಂತಹ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯ ವಿದ್ಯುತ್ ಗುತ್ತಿಗೆದಾರರು ಮತ್ತು ಗ್ರಾಹಕರನ್ನು ಒಳಗೊಂಡ ಬೃಹತ್ ಪ್ರತಿಭಟನೆ ಇವತ್ತು 9/7/2025 ಈ ದಿನ ಪ್ರಾರಂಭವಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಇಲ್ಲಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿನ ಸಲ್ಲಿಸದಿದೆ, ಸರ್ಕಾರಕ್ಕೆ ಮನವಿನ ಸಲ್ಲಿಸದಿದೆ. ಸೊ ಎಲ್ಲರೂ ಕೂಡ ಜೋಡಿಸ್ಕೋಬೇಕು. ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೆಸ್ಕಾಂ ಈ ಒಂದು ಕಚೇರಿಗೂ ಕೂಡ ಮನವಿನ ಸಲ್ಲಿಸ್ತಾ ಇದೀವಿ. ಮತ್ತೆ ಸ್ಮಾರ್ಟ್ ಮೀಟರ್, 1 ಮೀಟರ್ಗೆ 10,000 ರೂಪಾಯಿ, ಬೇರೆ ರಾಜ್ಯದಲ್ಲಿ ಕೇವಲ 1,000 ರೂಪಾಯಿ ಕೊಡ್ತಿರುವಂತಹ ಸ್ಮಾರ್ಟ್ ಮೀಟರ್ನ ಕರ್ನಾಟಕ ರಾಜ್ಯದಲ್ಲಿ 10,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹೀಗಾಗಿ ಬಡವ ಕೂಲಿ ಕಾರ್ಮಿಕ ಒಂದು ಮೀಟರ್ ಹಾಕ್ಸ್ಬೇಕು ಅಂದ್ರೆ ಡೆಪಾಸಿಟ್ ಎಲ್ಲ ಕಟ್ಟಿ 10,000 ರೂಪಾಯಿ ಬರೀ ಮೀಟರ್ಗೆ ಕಟ್ಟಬೇಕಾಗಿದೆ. ಇದು ತುಂಬಾ ದುಬಾರಿಯಾದಂತಹ ವಿಚಾರ. ಒಬ್ಬ ಬಡವ ಒಂದು ಸೀಟಿನ ಮನೆಯಲ್ಲಿ 5 ಲೈಟಿನ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಕನಿಷ್ಠ 50,000 ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿದೆ. ಹಾಗಾಗಿ ರೈತ ಪರವಾದಂತಹ, ಗ್ರಾಹಕರ ಪರವಾದಂತಹ ಹೋರಾಟನ ವಿದ್ಯುತ್ ಗುತ್ತಿಗೆದಾರರು ಕೂಡ ಒಳಗೊಂಡು ಇವತ್ತು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿನ ಸಲ್ಲಿಸ್ತಾ ಇದೀವಿ. ಹಲವಾರು ದಿನಗಳಿಂದ ವಿದ್ಯುತ್ ಸರಬರಾಜಿಗಾಗ್ಲಿ ಈಗಾಗಲೇ ಡೆಪಾಸಿಟ್ ಅನ್ನ ಕಟ್ಟಿ ಸಾಮಾನ್ಯ ಗ್ರಾಹಕರು ಕಾರ್ಯಾದೇಶನು ಕೂಡ ತಗೊಂಡಿರುವಂತಹ ಕಟ್ಟಡಗಳಿಗೆ ವಿದ್ಯುತ್ ಸರಬರಾಜನ್ನ ನೀಡ್ತಾ ಇಲ್ಲ. ಇದೊಂದು ದುರಂತಮಯವಾದಂತಹ ಸಂದರ್ಭ. ಈ ರೀತಿಯಾದಂತಹ ಸಂದರ್ಭನ ನಾವು ಯಾವತ್ತೂ ಜೀವನದಲ್ಲೇ ನೋಡಿರ್ಲಿಲ್ಲ. ಇಂತಹ ಒಂದು ಪರಿಸ್ಥಿತಿಗೆ ಈ ದಿನ ನಮ್ಮ ವಿದ್ಯುತ್ ಗ್ರಾಹಕರು ಮತ್ತು ಗುತ್ತಿಗೆದಾರರು ಬಂದು ನಿಂತಿದ್ದಾರೆ. ಸೊ ಹಾಗಾಗಿ ಈ ಒಂದು ಧೋರಣೆ ವಿರುದ್ಧ ನಾವು ವಿದ್ಯುತ್ ಗುತ್ತಿಗೆದಾರರು ಮತ್ತೆ ಗ್ರಾಹಕರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಬೇಕೇ ಬೇಕು. ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ತುಮಕೂರು ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರು ಮತ್ತು ಗ್ರಾಹಕರು ಜೊತೆಯಲ್ಲಿ ಕರ್ನಾಟಕ ವಿದ್ಯುತ್ ಸೇನೆ ಇವರೆಲ್ಲರ ಸಮ್ಮುಖದಲ್ಲಿ ತುಮಕೂರಿನ ಟೌನ್ ಹಾಲ್ ನಲ್ಲಿ ಇವತ್ತು ನಮ್ಮ ಹಕ್ಕನ್ನ ಕೇಳೋದಕ್ಕೆ ಇವರೆಲ್ಲರೂ ಸೇರಿದ್ದೀವಿ, ನಾವೆಲ್ಲರೂ ಸೇರಿದ್ದೀವಿ. ಇವತ್ತು ಒಂದು ರೀತಿಯಾಗಿ ತುರ್ತು ಪರಿಸ್ಥಿತಿಯನ್ನ ಏರಿರುವಂತಹ ಸರ್ಕಾರ, ಇವತ್ತಿನ ಸರ್ಕಾರ ಒಂದು ತಿಳ್ಕೋಬೇಕು, ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ವಿದ್ಯುತ್ ಯಾರಪ್ಪನ ಸೊತ್ತಲ್ಲ, ನಮ್ಮ ಹಕ್ಕದು. ಬೆಳಕು ಕೊಡಬೇಕಾಗಿರೋದು ನಿಮ್ಮ ಧರ್ಮ, ನೀವು ಕೊಡಿ.
ಪಡಿಬೇಕಾಗಿರೋದು ನಮ್ಮ ಧರ್ಮ, ನಾವು ಪಡಿತೀವಿ. ನೀವು ಪುಕ್ಕಟೆಯಾಗಿ ಏನು ಕೊಡ್ತಾ ಇಲ್ಲ, ಎಲ್ಲವೂ ಕಾನೂನಾತ್ಮಕವಾಗಿ ದುಡ್ಡು ಕಟ್ಟಿಸ್ಕೊಂಡು ನೀವು ಕರೆಂಟ್ ಕೊಡ್ತಾ ಇದ್ದೀರಾ, ದಯವಿಟ್ಟು ಕೊಡಿ ಅಷ್ಟೇ. ಇದನ್ನ ಬೇಕು ಅಂತ ತಡೆ ಹಿಡಿದು ಅದನ್ನ ಒತ್ತಿ ಇಟ್ಟು ಜನರನ್ನ ಒಂದು ರೀತಿಯಾಗಿ ಮಂಕುಬೂದಿ ಹಚ್ಚುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ಅದು ಯಾರೇ ಆಗಿರ್ಲಿ. ಇವತ್ತು ನಾವೆಲ್ಲರೂ ಒಂದು ಮನವರಿಕೆ ಮಾಡ್ಕೋಬೇಕು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಂಧನ ಸಚಿವರು ಇದಾರ ಇಲ್ವಾ? ದಯವಿಟ್ಟು ಹೇಳಿ, ಇಂಧನ ಸಚಿವರು ಯಾರಾದ್ರೂ ನೋಡಿದ್ದೀರಾ? ಎಲ್ಲಿ ಹೋದ್ರು? ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಒಂದು ಬೇಡಿಕೆ ಇಡ್ತಾ ಇದೀವಿ. ನಮ್ಮ ಕರ್ನಾಟಕದ ಇಂಧನ ಸಚಿವರು ಕಳೆದೋಗಿದ್ದಾರೆ, ದಯವಿಟ್ಟು ಹುಡುಕಿ ಕೊಡಿ ಸ್ವಾಮಿ. ಇಂಧನ ಸಚಿವರು ಹುಡುಕಿ ಕೊಡಿ ಸ್ವಾಮಿ. ಕಳೆದೋಗ್ಬಿಟ್ಟಿದಾರ? ಇಲ್ಲ ಇದಾರ? ಯಾರಾದ್ರೂ ನೋಡಿದ್ದೀರಾ? ನಿಮ್ಗೆಲ್ಲ ಕಾಣಿಸೋದು? ಮತ್ತೆ ಇಂಧನ ಸಚಿವರಿಗೆ ಯಾಕೆ ಸಂಬಳ ಕೊಡ್ತಾ ಇದೀರಿ? ಯಾರು ಕೊಡ್ತಾರ ಸಂಬಳ? ಯಾಕೆ ಕೊಡ್ತೀರಿ 2 ಲಕ್ಷ ರೂಪಾಯಿ ಸಂಬಳ? ನಮ್ ಸೊತ್ತು ರೀ, ನಮ್ ಸೊತ್ತು, ನಮ್ ಟ್ಯಾಕ್ಸ್ ದುಡ್ಡು. ಹೆಂಗ್ರಿ ಕೊಡ್ತೀರ ಸಂಬಳ? ಇಂಧನ ಸಚಿವನೇ ಇಲ್ಲ ನಮ್ಗೆ. ಒಂದು ಇಂಧನ ಸಚಿವ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ತಗೊಂಡ್ಬಿಡ್ಲಿ, ನಾವ್ ಬೇಡ ಅನ್ನಲ್ಲ. ಅಟ್ಲೀಸ್ಟ್ ಅವರಾದ್ರೂ ನಿರ್ವಹಣೆ ಮಾಡ್ಲಿ. ಅಥವಾ ಇವ್ರೇನ್ ಸಂಬಳ ತಗೊಂತ ಇದಾರೆ ಇವತ್ತು ಇಂಧನ ಸಚಿವರಾದಂತ ಕೆ.ಜೆ. ಜಾರ್ಜ್ ಅವರು ಆ ಸಂಬಳ ಬಿಟ್ಕೊಳ್ಳಿ. ತೆರಿಗೆದಾರನ ದುಡ್ಡು, ಯಾರಪ್ಪನ ಸೊತ್ತಲ್ಲ, ನಮ್ ಸೊತ್ತದು. ನಾವು ಕಷ್ಟಪಟ್ಟು ಉಪ್ಪಿನಿಂದ ಹಿಡ್ಕೊಂಡು ಸತ್ತ ಮೇಲೆ ನಾವು ತಗೊಳ್ಳುವಂತ ಡೆತ್ ಸರ್ಟಿಫಿಕೇಟ್ಗೂ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಇವತ್ತು. ಆ ವಿಚಾರದಲ್ಲಿ ಇವತ್ತು ಏನು 4/4/2025 ನಂತರ ಏನೆಲ್ಲ ಬೆಳವಣಿಗೆಗಳನ್ನ ಮಾಡಿದ್ದಾರೆ, ಈ ಬೆಳವಣಿಗೆಗಳು ನಿಜವಾಗ್ಲೂ ದೌರ್ಭಾಗ್ಯ, ದುರದೃಷ್ಟ. ಇದು ಮಾಡಬಾರ್ದು. ಯಾಕಂದ್ರೆ ಸಹಜವಾಗಿ ಹರಿಯುವಂತ ವಿದ್ಯುತ್ತು, ಇವತ್ತೇನು ವಿದ್ಯುತ್ತಿನ ಬೇಡಿಕೆ ಕಮ್ಮಿ ಇದೆಯಾ? ವಿದ್ಯುತ್ತಿನ ಬೇಡಿಕೆ ಇದೆ. ವಿದ್ಯುತ್ ಉತ್ಪಾದನೆ ಕಮ್ಮಿ ಇದೆಯಾ? ವಿದ್ಯುತ್ ಇದೆ. ಎಲ್ಲವೂ ಇದ್ದ ಮೇಲೆ ಅದನ್ನ ಸರಬರಾಜು ಮಾಡೋದಕ್ಕೆ ಏನ್ ತೊಂದ್ರೆ? ನಿಮಗೆ ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಕಾನೂನುಗಳನ್ನ ಮಾಡಿ ಇದಕ್ಕೆ ಮಾತ್ರ ಕೊಡಿ ಅಂತ? ಇವತ್ತು ಎಲ್ಲಿ 85, 83 ಕರೆಂಟ್ ಕೊಡಬಾರ್ದಂತ ಯಾವ ಸುಪ್ರೀಂ ಕೋರ್ಟ್ ಹೇಳಿದೆಯಾ ಸುಪ್ರೀಂ ಕೋರ್ಟ್ ಏನಾದ್ರು? ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.